ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರೋ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಇವತ್ತಿನ ಸೋಮವಾರ ಎಪಿಸೋಡ್ ನೋಡೋಣ ಬನ್ನಿ. ಸಕ್ಕರೆ ಕಸ್ತೂರಿಗೆ ಫೋನ್ ಮಾಡ್ತಾ ನಿಂತಿರ್ತಾರೆ. ಆಗ ಶ್ರುತಿನೂ ರವಿ ಇಬ್ರು ಹುಷಾರಿಲ್ಲದೆ ಶ್ರುತಿನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರ್ತಾನೆ. ಯಾಕಮ್ಮ ನಿಂಗೆ ಹುಷಾರಿಲ್ಲ ಅಂತ ನಂಗೊಂದ್ ಮಾತು ಹೇಳೋದಲ್ವೇ, ನಮ್ಮ ಮೀನಂಗೆ ಹೇಳು ಒಂದು ಕಾಫಿ ಕಷಾಯ ಮಾಡಿಸ್ಕೊಡ್ತಿದ್ನಲ್ಲ ಅಂತ ಸಕ್ಕರೆ ಹೇಳ್ತಾಳೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಅಯ್ಯೋ ನಾನ್ ನಿಮ್ಗೆ ಹೇಳಿ ಮೀನವ್ರ ಕೈಲಿ ಹೇಳಿ ಮಾಡಿ ನೀವು ನನ್ ಕೊಡೋದಲ್ಲಿ ಏನಿದೆ, ದೊಡ್ಡ ಸ್ಟೇಟಸ್ಗೆ ಏನಿದೆ ಅತ್ತೆ? ನಿಮ್ ಕೈಲಿ ಆಗತ್ತಾ ಮಾಡಿ, ಆಗಲ್ಲ ಅಂದ್ಮೇಲೆ ಅವ್ರು ಬೇರೆ ಕೈಲೆಲ್ಲ ಮಾಡ್ಸಿ ಕ್ರೆಡಿಟ್ ತಗೊಳಕ್ ಹೋಗ್ಬಾರ್ದು. ಬಾರವಿ ನಾವು ಹೋಗೋಣ. ಅವಾಗ ಸಿಕ್ಕ್ರೆಗೆ ಕೋಪ ಬಂದ್ಬಿಟ್ಟು ತಂತಿ ಮೇಲೆ ಒಣಗಾಕೋ ಬಟ್ಟೆ ಇದ್ದಂಗ ಅವಳು ಎಷ್ಟು ಮಾತಾಡ್ತಾಳೆ ಇವಳು ಅಂತ ಹಾಗಂದಿ ಕಸ್ತೂರಿಗೆ ಫೋನ್ ಮಾಡಕ್ ಶುರು ಮಾಡ್ತಾಳೆ. ಆದ್ರೆ ಕಸ್ತೂರಿ ಮಾತ್ರ ಫೋನ್ ರಿಸೀವ್ ಮಾಡ, ಎಲ್ ಕೋಡ್ ಬಳೆ ಚಕ್ಲೆ ತಿನ್ಕೊಂಡು ಕುರ್ಕುರೆ ತಿನ್ಕೊಂಡು ಎಲ್ ಬಿದ್ದೋಳು ಇವಳು ಅಂತ ಬೈಕೋತಾ ಇರ್ತಾಳೆ. ಬೈಕೋದಷ್ಟರಲ್ಲಿ ಮನೋಜ ಅಕ್ಷಿ ಹಾಕೊಂಡ್ ಬರ್ತಾನೆ. ಅಷ್ಟೊಂದು ಸಕ್ಕರೆಗೆ ಭಯ ಆಗ್ಬಿಟ್ಟು, ಏ ಮನೋಜ ನೀನ್ ಆ ಕಡೆ ಅಕ್ಷಿ ಹಾಕೊಂಡು ನಿನಗ್ ಬಂದಿರೋ ರೋಗ ನನಗೂ ಬಂದ್ಬಿಡುತ್ತೆ, ಆ ಕಡೆ ಹೋಗೋ. ಅಮ್ಮ ನಾನ್ ನಿನ್ ಮಗ ಕಣಮ್ಮ ಅಂತ ಕೇಳ್ತಾನೆ. ಅದಕ್ಕೆ ಅಮ್ಮ ಮಗ ಅಂತ ನನಗೂ ನಿನಗೂ ಗೊತ್ತು ಕಣೋ, ಅಕ್ಷಿ ಗೊತ್ತೇನೋ, ಸೀತಾ ನೆಗಡಿ ಗೊತ್ತಿರುತ್ತೇನೋ, ನೀನ್ ಆ ಕಡೆ ತಿರ್ಕೊಂಡು ಹಾಕು ಅಂತ ಬೇಗ ಶುರು ಮಾಡ್ತಾಳೆ. ಅಷ್ಟೊತ್ತಲ್ಲಿ ಇರೋ ನಿನ್ಗೊಂಚೂರು ಕಷಾಯನೋ ಕಾಫಿ ಮಾಡ್ಕೊಂಡ್ ಬರಕ್ ಹೇಳ್ತೀನಿ ಮೀನಾ, ಅವ್ನಿಗೊಂಚೂರು ಕಷಾಯ ಮಾಡಿ ಬೆಳ್ಳುಳ್ಳಿ ಜಜ್ಜಿ ಒಂದ್ ಬಟ್ಟೆಲ್ ಕಟ್ಟಿ ಅವ್ನಿಗೊಂಚೂರು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬಾ ಅಂತ ಹೇಳ್ತಾಳೆ. ಅವಾಗ ಮೀನಾ ಅಲ್ಲಿ ಬಂದು ನಾನ್ ಯಾಕೆ ಮಾಡ್ಕೊಡ್ಬೇಕು ಅಂತ ಕೇಳ್ತಾಳೆ. ಯಾಕತ್ತೆ ನಿಮ್ ಕೈಗೆ ಏನಾಗಿದೆ, ರೋಹಿಣಿಗೆ ಗಂಡ ಅನ್ನೋ ಮರ್ಯಾದೆ ಇಲ್ವಾ, ಅವ್ರಿಗೆ ಮಾಡ್ಕೊಡಕ್ ಹೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಸಕ್ಕರೆಗೆ, ಓ ನಿನ್ ನಾಲ್ಗೆ ರೈಲ್ ಅಷ್ಟು ಉದ್ದ ಆಗ್ಬಿಟ್ಟಿದೆ ಕಣೆ, ರೈಲ್ವೆ ಟ್ರ್ಯಾಕ್ಟರ್ ತರ ಹೋಗ್ತಾನೆ ಇದೆಯಲ್ಲ. ಏ ನಂಗ್ಲಿ, ನಿನ್ ನೆಂಟ್ರುಗಳಿಗೆ ಊಟ ಮಾಡಕ್ ಬಿಡ್ಲಿಲ್ಲ ಅಂತ ಹೇಳಿ ನನ್ನ ಮಗನ ಹತ್ರ ಮುಯ್ ತೀರ್ಸ್ಕೊತಾ ಇದೀನಿ ನೀನು. ಅವ್ರು ಹೋಗ್ತೇ ಅತ್ತೆ, ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ, 4 ಜನಕ್ಕೆ ಅನ್ನ ಹಾಕಿ ಪಾಪ ಕಳ್ಕೋಬೇಕು ಅಂತ ಹೇಳ್ತಾರೆ ದೊಡ್ಡವರು. ತಿಂತಾ ಇರೋ ಅನ್ನನ ಕಿತ್ಕೊಂಡ್ ಕಳ್ಸಿರೋದು ನೀವು, ಕರ್ಮ ಮಾಡಿರೋದು ನೀವು. ಕುರ್ಮನ ಹಂಚ್ಕೊಂಡ್ ತಿನ್ಬೋದು, ಆದ್ರೆ ಕರ್ಮನಲ್ಲ ಅತ್ತೆ, ಒಬ್ರೇ ಅನ್ಭವಿಸ್ಬೇಕು ಅಂತ ಹೇಳ್ತಾಳೆ ಮೀನಾ. ಅದಕ್ಕೆ ಮನೋಜ ಶುರು ಮಾಡ್ತಾ, ಏ ಹುಡ್ಗಿ ಏನ್ ನಿಂದು, ನಮ್ಮಮ್ಮನ ತಿರ್ಗ್ಸ್ ಮಾತಾಡೋಷ್ಟು ದೊಡ್ಡೋಳಾಗ್ಬಿಟ್ಟ ನೀನು, ಏನ್ ಅಷ್ಟೊಂದು ನಿನಗ್ ಬುದ್ಧಿ ಬಂದ್ಬಿಟ್ಟೈತಾ? ನನ್ ಹೆಂಡ್ತಿ ಬಿಸ್ನೆಸ್ ಹೆಂಡ್ತಿ, ಅವಳು ಕಾಫಿ ಮಾಡ್ಕೊಡ್ಬೇಕಾ ನನಗೆ? ಹೋಗು ಕಾಫಿ ಮಾಡ್ಕೊಂಡ್ ಬರೋಗು ಅಂತಾನೆ ಮನೋಜ. ಅದಕ್ಕೆ ಮೀನಾ, ನಿನ್ ಹೆಂಡ್ತಿಗೆ ಲಂಡನ್ ಬ್ಯಾಕ್ ಗ್ರೌಂಡ್ ಇದ್ರೇನು, ಮಲೇಷ್ಯಾ ನಾಲ್ಗೆ ಇದ್ರೇನು, ಗಂಡನ್ ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಡೋಕ್ ಬರಲ್ವಾ ನಿಮ್ ಹೆಂಡ್ತಿಗೆ? ಇಷ್ಟ ಇದ್ರೆ ಮಾಡ್ಸ್ಕೊಂಡ್ ಕೊಡಿ, ಇಲ್ಲ ಕುಂದಾಡಿ ಅಂತ ಹೇಳ್ತಾಳೆ ಮೀನಾ. ಅದಕ್ಕೆ ಸಕ್ಕರೆ, ಏನೇ ನಿಂಗೆ ಹೇಳ್ಕತ್ತೆ ವಯಸ್ಸಾಗಿರೋಳು, ನಾನೇ ಹೇಳ್ತಾ ಇದ್ದೀನಿ ನನ್ ಮತ್ ಬೆಲ್ ಹೋಗಿ ಮಾಡ್ಕೊಂಡ್ ಬರೋಗೆ ಅಂತ. ಮನೋಜ ಹೇಳ್ತಾನೆ, ನೀನೇನ ಈಗ ಏನ್ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಗಾಚಾರ ಬಿಡಿಸ್ಬಿಡ್ತೀನಿ ನಿನಗೆ ಅಂತ ಹೇಳ್ತಾಳೆ. ಅವಾಗ ಮೀನಿಗೆ ಸಿಟ್ಟು ಬಂದಿ ಮನ್ಸಲ್ಲಿ ಅನ್ಕೋಕ್ ಶುರು ಮಾಡ್ತಾಳೆ. ಅವ್ರ ಮಾವನ್ಗ ಒಂದ್ಸತಿ ಕೇಳಿರ್ತಾರೆ, ಮನೋಜ ಬೇಡ ಅಲ್ಲ ಮಾವ, ದೇವ್ರನ್ ಕುಣ್ಸಿ ಪೂಜೆ ಮಾಡೋದ್ ಬೇಡ ಅಂತ ಮನೋಜ್ ಅವ್ರ ಹಠ ಮಾಡಿದಾಗ ನೀವ್ ಹೋಗಿ ಏನ್ ಹೇಳಿ ಒಪ್ಪಿಸುದ್ರಿ ಅಂತ ಕೇಳ್ತಾಳೆ. ಅವಾಗ ಅವನು ಮನೋಜ್ ಅವ್ರ ತಂದೆ ಹೇಳ್ತಾರೆ, ರಂಗನಾಥ್ ದಂಡಂ ಬುದ್ಧಿಯಿಂದ ಹೇಳ್ದೆ, ಗುಣದಿಂದ ಹೇಳ್ದೆ, ಅವ್ನು ಕೇಳಲಿಲ್ಲ. ಅವಾಗ ದಂಡಂ ಪ್ರಯೋಗ ಮಾಡ್ದೆ ಅಮ್ಮ, ಬೆಲ್ಟು ಅದು ಗೋಡೆ ಮೇಲೆ ಇರುತ್ತೆ, ಆ ಬೆಲ್ಟನ್ನ ಎತ್ಕೊಂಡು 4 ಕೊಟ್ಟೆ ನೋಡು ಅವ್ನ್ ದಾರಿಗೆ ಬಂದ ಅಂತ. ಮೀನಂಗ್ ಅದು ನೆನಪಾಗಿ ಅವಳು ರೂಮ್ಗೆ ಹೋಗಿ ಬೆಲ್ಟ್ ಎತ್ಕೋತಾಳೆ. ಬೆಲ್ಟ್ ಎತ್ಕೊಂಡು ಅದನ್ನ ಕೈಯಲ್ಲಿ ಸುತ್ಕೊಂಡು ಸೇರ್ಗಳು ಮುಚ್ಚಿಟ್ಕೊಂಡು ಬರ್ತಾಳೆ. ಏನ್ ಹೇಳ್ದೋ ಪೆಂಗಿಯಾ ನೀನು ಅಂತ ಹೇಳಿ ಹೊಡಿಯಕ್ ಶುರು ಮಾಡ್ತಾಳೆ. ಹೊಡಿಯೋ ಏಟ್ಗೆ ಮನೋಜ ಮನೆ ಸುತ್ತ ಮನೆ ರೌಂಡ್ ಎಲ್ಲ ಆಗುತ್ತೆ. ಆದ್ರೆ ಸಕ್ಕರೆ ಬಡ್ಕೋತ, ಯಾಕೆ ಹೊಡಿತೀಯ ನನ್ ಮಗನ್ಗೆ ಅಂತ. ಆದ್ರೂ ಅವಳೇನು ಕೇಳಿಸ್ಕೊಳ್ದೆ ಎದ್ರುಕೊಳ್ದೆ ಮನೋಜನ್ಗೆ ಮನೆಯೆಲ್ಲ ಹಟ್ಟಾಡ್ಸ್ಕೊಂಡು ಹೊಡಿಯಕ್ ಬರ್ತಾನೆ. ಮನೋಜ ಬಂದೆ ಅವ್ರ ಸಕ್ಕರೆ ಅವ್ರ ಅಮ್ಮನ ಹಿಡ್ಕೊತಾನೆ. ಆದ್ರೆ ಅವ್ರ ಅಮ್ಮ ಏನ್ ಮಾಡ್ತಾ, ಅವನ್ನ ತಳ್ಬಿಟ್ಟು ಓಡೋಗಿ ಸೋಫಾ ಮೇಲೆ ಹತ್ ಕೂತ್ಕೊಬಿಡ್ತಾಳೆ. ಏನ್ ಮಾಡಿದ್ರು ಮೀನಾ ಬಿಡೋದೇ ಇಲ್ಲ. ಮನೋಜನ ಅಟ್ಟಾಡ್ಸ್ಕೊಂಡು ಒಂದು 10ರಿಂದ 15 ಏಟು ಹೊಡಿತಾಳೆ. ಆ ಟೈಮ್ಗೆ ರೋಹಿಣಿನೂ ಬರ್ತಾಳೆ. ಅಯ್ಯೋ ಮೀನಾ ಅವ್ರೆ, ಏನ್ ಮಾಡ್ತಾ ಇದೀರಿ ನೀವು, ನನ್ನ ಗಂಡಂಗೆ ಹೊಡಿತೀರಾ ಅಂತ ಕೇಳ್ತಾಳೆ. ಏನೇ ನಿನಗೆ ಅಡ್ಗೆ ಮಾಡಕ್ ನಾನ್ ನಿಮ್ಮನೆ ಆಳೇನೆ, ನಿನ್ ಗಂಡಗ್ ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಡಕ್ ಆಗಲ್ವೇನೆ, ನಾನ್ ನಿಮ್ಮನೆ ಆಳುಗಳು ಅನ್ಕೊಬಿಟ್ಟಿದ್ದೀರೇನೆ ಅನ್ಬಿಟ್ಟು ಜೊತೆಲೆ ಮೀನಿಗೂ ಸರಿಯಾಗಿ ಸೇರ್ಸ್ಕೊಡ್ತಾಳೆ. ಮೀನನು ಓಡೋಗಿ ಎಲ್ಲಾ ಕಡೆ ಓಡೋಗ್ತೇನೆ ಪೋಡ್ರಮ್ಮ, ಕಾಫಿಗೆ ಎಷ್ಟು ಡಿಕಾಷನ್ ಆಗ್ಬೇಕು, ಬಿಸಿಬೇಳೆ ಬಾತ್ ಹೇಗ್ ಮಾಡೋದು, ನಿಮ್ ಪಾರ್ಲರ್ ಅಲ್ಲಿ ಮಾಡಿದಷ್ಟು ಸುಲಭನೇ ಬಿಸಿಬೇಳೆ ಬಾತ್ ಮಾಡೋದು. ಕಟ್ ಮಾಡಿದ್ರೆ ಮೀನಾ ಅದನ್ನ ಕನ್ಸ್ ಕಾಣ್ತಾ ಇರ್ತಾಳೆ. ಅದು ನಿಜವಾಗ್ಲೂ ನಡೆದಿರಲ್ಲ. ಅವಳು ನಿಂತಿರೋ ಜಾಗದಲ್ಲಿ ಅದ್ ಕನ್ಸ್ ಕಾಡ್ಕೊಂಡು ನಗ್ತಾ ಇರ್ತಾಳೆ. ನಮ್ಮ ಮಾವ ಹೇಳ್ದಂಗೆ ನಾನ್ ದಂಡಂ ದಶಕನ ಯೂಸ್ ಮಾಡಿದ್ರೆ ಇವ್ರ ಪರಿಸ್ಥಿತಿ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಬಿದ್ದಿ ನಗ್ತಿರ್ತಾಳೆ. ಸಕ್ರೆಗೆ ಇದ್ಯಾಕೆ ಹಿಂಗಾಯ್ತು, ನೀನು ಯಾಕೆ ಹಿಂಗ್ ನಗ್ತಾ ಇದೆಯಾ, ಏನಾಯ್ತು ಹೇಳೆ ಅಂತ. ಆದ್ರೆ ಮೀನಂಗ ಆ ನಗು ತಡಿಯಕ್ಕಾಗದೆ ನಗ್ತಾನೆ ಇರ್ತಾಳೆ. ಮನೋಜ ತಲೆ ಕೆರ್ಕೊಂಡು, ಇವಳು ಯಾಕಮ್ಮ ಹಿಂಗ್ ನಗ್ತಿದ್ದಾಳೆ, ಏನಾಯ್ತು, ಹೋಗಿ ಕಾಫಿ ಮಾಡ್ಕೊಂಡ್ ಬರೋಗು ಅಂತ ಮನೋಜನು ಹೇಳ್ತಾನೆ. ಆದ್ರೆ ಅವ್ಳು ನೋಡಿ ನಗ್ತಿರ್ತಾರೆ. ಆಗ ಸಕ್ಕರೆ ಹೇಳ್ತಾಳೆ, ನಿಂಗೇನಂತ ತಲೆ ಕೆಟ್ಟಿದೀಯ, ನೀವು ಹೋಗಿ ಒಂಚೂರು ಮನೋಜಂಗ್ ಕಾಫಿ ಮಾಡ್ಕೊಂಡ್ ಬಾರೆ, ಒಳ್ಳೆ ಮೆಂಟ್ಲು ವಿಷಯ ಆಗೋಯ್ತು ಅಂತ ಹೇಳಿ ಮನೋಜ ಕೂತ್ಕೋತಾನೆ. ಆದ್ರೂ ಮತ್ತೆ ಆಕ್ಷಿ ಆಗ್ತಾನೆ. ಸಕ್ಕರೆ ಬೈತಾನೆ, ಹತ್ರ ಬರ್ಬೇಡ, ನಿನ್ ಕಾಯಿಲೆ ನನಗೂ ಬಂದ್ಬಿಡುತ್ತೆ, ದೂರನೇ ಇರು ಅಂತ ಹೇಳ್ತಾನೆ. ರೋಹಿಣಿ ಮನೆಗೆ ಬರ್ತಾಳೆ. ಬಂದ ತಕ್ಷಣ ಮನೋಜ್ ಏನಾಯ್ತು ಅಂತ ಹೇಳ್ತಾಳೆ. ಸಕ್ಕರೆ, ಬಾರಮ್ಮ ಈ ಕಡೆ ಹೋಗ್ಬೇಡ, ಅವ್ನ ಹತ್ರಕ್ಕೆ ಈ ಕಡೆ ಬಂದ್ ನಿಂತ್ಕೊಂಡು ಯಾಕೆ ಶೀಂತಾ ಇದ್ದಾನೆ, ನಿಂಗೆ ಕಾಣಿಸಲ್ವಾ ಅಂತ. ಅಷ್ಟೇ ಅಲ್ವಾ ಅತ್ತೆ ಅಂತ ಹೇಳ್ತಾಳೆ. ಅವನಿಗೆ ಬಂದಿರೋ ಕಾಯಿಲೆ ನಿನಗೂ ಬಂದ್ಬಿಡುತ್ತೆ, ಇದು ಮನೆಯೆಲ್ಲ ಆಸ್ಪತ್ರೆ ಆಗಿದೆ, ಅದಕ್ಕೆ ನೀನ್ ಅವನ ಹತ್ರಕ್ಕೆ ಹೋಗ್ಬೇಡ ಅಂತಾಳೆ. ಆಗ ಕೇಳ್ತಾಳೆ ರೋಹಿಣಿ, ಅಲ್ಲ ರೀ, ನೀವು ಮೀನಿನ ಕೈಲಿ ಒಂದ್ ಗ್ಲಾಸ್ ಕಷಾಯ ಮಾಡ್ಸ್ಕೊಂಡ್ ಕುಡಿಬೇಕಲ್ವಾ, ಎಲ್ಲಿ ಅವರು ಅಂತ ಕೇಳ್ತಾಳೆ. ಅಷ್ಟ್ ಮಾತಾಡ್ತಾ ಸೂರ್ಯ ಬರ್ತಾನೆ ಹಾಡು ಹೇಳ್ಕೊಂಡು, ಜಾಡಿಸಿ ಓದಿ
ಅವನನ್ನು ಥೂ ಎಂದು ಉಗಿ. ಈ ಹಾಡನ್ನ ಹೇಳ್ಕೊಂಡು ಮನೋಜ್ಗೊಂದ್ಸತಿ ರೋಹಿಣಿಗೊಂದ್ಸತಿ ಉಗ್ದ್ಬಿಟ್ಟು ಮೇಲೋಗಿ ನಿಂತ್ಕೊತಾಳೆ. ಅಲ್ಲಿಂದ ಮೀನನ್ ಕರೀತಾನೆ, ಅಮ್ಮ ಮೀನಾ ನಾನ್ ಬಂದಿದ್ದೀನಿ ಬಾ ಅಮ್ಮ ಅಂತ. ಅವಾಗ ಮೀನಾ ಬಂದಿರಿ ನಿಮ್ಗೆ ಏನಾರು ಕೊಡ್ಲಾ, ಕಾಫಿ ಮಾಡ್ಕೊಡ್ಲಾ ಅಂತ ಅಂತಾರೆ. ಬರ್ತಾ ಇದ್ದಾನಿಗೆ ಸಕ್ರೆನ ಮತ್ತೆ ಮನೋಜ್ ನೋಡಿ ಮತ್ತೆ ನಗ್ಯಕ್ ಶುರು ಮಾಡ್ತಾಳೆ. ಇದು ಯಾಕಮ್ಮ ಹಿಂಗ್ ನಗ್ತಿದ್ಯಾ, ನನಗೂ ಹೇಳ್ ನಗ್ಯಮ್ಮ, ನಾನು ಕೇಳಿಸ್ಕೊತೀನಿ ಅಂತ. ಅದು ಜೋರಾಗಿ ಡೈರೆಕ್ಟ್ ಆಗಿ ಎಲ್ಲಾರ ಮುಂದೆ ಹೇಳೋದಲ್ಲ ರೀ ಅಂತ. ಹಾಗಾದ್ರೆ ಕಿವಿಲ್ ಹೇಳಮ್ಮ ಪ್ಲೀಸ್ ಅಮ್ಮ ಅಂತ ಹೇಳ್ತಾಳೆ. ಅವಾಗ ಮೀನಾ ಕಿವಿಲಿ ಹೇಳ್ತಾಳೆ, ಅದ್ ಮಾವ ಹೇಳಿದ್ರಲ್ಲ ನಾನು ಹಿಂಗ್ ಬೆಡ್ ತಗೊಂಡು ಹಿಂಗ್ ಅಟ್ಟಾಡ್ಸ್ಕೊಂಡು ಹೊಡ್ದಿದ್ದು ಕನ್ಸ್ ಕಂಡೆ ಅದಕ್ಕೆ ರೀ ಅಂತ. ಅವಾಗ ಸೂರ್ಯನು ಜೋರಾಗಿ ನಗ್ತಾನೆ ಇರ್ತಾನೆ. ಅವನಿಗೂ ನಗು ತಡೆಯಕ್ಕಾಗದೆ ಅಷ್ಟೊತ್ತಲ್ಲಿ ರಂಗನಾಥ್ ಮನೆಗ್ ಬರ್ತಾರೆ. ರಂಗನಾಥ್ ಕೇಳ್ತಾರೆ, ಏನ್ರೋ ಈ ಮನೇಲಿ ಇಷ್ಟ ದಿನ ಗಲಾಟೆ ಜಗಳ ಸೌಂಡ್ ಕೇಳ್ತಿತ್ತು, ಇವತ್ತು ಇಷ್ಟೊಂದು ನಗ್ತಾ ಇದಾರೆ ಅಂತ. ಅದಕ್ಕೆ ಸಕ್ರೆ ಹೇಳ್ತಾಳೆ, ಅದೇನೋ ಗೊತ್ತಿಲ್ಲ ರೀ, ನಮ್ ನೋಡ್ದಾಗಿಂದ ನಗ್ತಾನೆ ಇದ್ದಾಳೆ ಇವಳು, ಅದ್ ಯಾಕೆ ನಗ್ತಿದ್ದಾಳೋ ಗೊತ್ತಿಲ್ಲ ಅಂತ. ಹೋಗ್ಲಿ ಬಿಡ, ಇಷ್ಟ ದಿನ ನಿನ್ನಿಂದ ಅಳ್ತಿದ್ಲು, ಇವತ್ತಾರು ನಿನ್ನಿಂದ ಅವಳು ನಗ್ತಿದ್ದಾಳೆ ಅಂದ್ರೆ ಅದು ಖುಷಿ ಪಡೆ ಅಂತ. ಅಷ್ಟೊತ್ತಲ್ಲಿ ರವಿನೂ ಶ್ರುತಿನೂ ಅಲ್ಲಿಗೆ ಬರ್ತಾರೆ. ಅದೇನ್ ನಗ್ತಿದ್ದೀರಾ ನನಗೂ ಹೇಳಿ, ನಾವು ನಗ್ತೀವಿ ಅಂತ ಕೇಳ್ತಾರೆ. ಅದನ್ನ ಡೈರೆಕ್ಟ್ ಆಗಿ ಹೇಳೋದಲ್ಲ, ಪಬ್ಲಿಕ್ ಆಗಿ ಹೇಳೋದಲ್ಲ, ಅದು ಗುಟ್ಟಾಗಿ ಹೇಳೋ ವಿಚಾರ, ಅದ್ ಹೇಳಿದ್ರೆ ನೀವು ತಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಳಿ ಮೀನಾ ಒಳಗ್ ಕೊಟ್ಟೋಗ್ತಾಳೆ. ಅದನ್ನ ನೋಡಿದ್ದು ಸಕ್ರೆನೂ ಸುಮ್ನಾಗ್ತಾಳೆ. ಆಮೇಲೆ ಸಕ್ರೆ ಹೇಳ್ತಾಳೆ, ಏನೋ ಈ ಪೇಷಂಟ್ ನ ಇಲ್ಲೇ ಇಲ್ಲಿ ಹಾಕ್ಬಿಟ್ಟಿದ್ಯಾ, ಕರ್ಕೊಂಡು ಹೋಗೋ ಅಂತ. ಹಾಗಾಗಿ ರವಿ ಶ್ರುತಿನ ಕರ್ಕೊಂಡು ರೂಮ್ಗೆ ಹೋಗ್ತಾಳೆ. ಶ್ರುತಿ ಹೋಗ್ಬೇಕಾದ್ರೆ ಹೇಳ್ತಾಳೆ, ನಾವು ಲಾಫಿಂಗ್ ಥೆರಪಿ ಮಾಡೋಣ ನಡಿಯೋ ಅಂತ. ಕಟ್ ಮಾಡೋದ್ರೆ ಮನೋಜ್ ಅವರ ಆಫೀಸ್ ನ ತೋರಿಸ್ತಾರೆ. ಅಲ್ಲಿ ರೋಹಿಣಿ ಮಾತಾಡ್ತಾ ನಿಂತಾರೆ. ರೋಹಿಣಿಗೆ ಪೂಜಾ ಕಾಲ್ ಮಾಡ್ತಾಳೆ, ಏನೇ ಮಾಡ್ತಿದ್ಯಾ ಅಂತ. ಯೋಚನೆ ಮಾಡ್ತಾ ಇದ್ದೀನಿ. ಏನೇ ಯೋಚನೆ ಮಾಡ್ತಾ ಇದೀಯ ನೀನ್ ಅಂತದು ಅಂತ. ಸೂರ್ಯ ಮೀನಾ ಇಬ್ರು ನಗ್ನಗ್ತಾ ಇದಾರೆ ಕಣೆ. ಅದಕ್ ಪೂಜಾ, ಅವ್ರು ನಗ್ತಾ ಇರೋದಕ್ಕ ಯೋಚನೆ ಮಾಡ್ತಿದ್ದೀನಿ. ಇಲ್ಲ ಕಣೆ, ಅದಕ್ಕೊಂದ್ ಕಾರಣನೇ ಇಲ್ದೆ ನಗ್ತಿದಾರೆ ಕಣೆ. ನನ್ ಹೊಟ್ಟೆ ಉರಿಸ್ತಾ ಇದಾರೆ ಕಣೆ. ಈ ಇದ್ದೇನಲ್ಲ ಅವ್ನ್ ದಿನೇಶ, ಅವನು ದಿನಕ್ಕೆ ಒಂದೊಂದ್ ವೇಷ ಹಾಕಿ ನನ್ ಜೀವ ತಿಂತಿದಾನ ಕಣೆ. ಹಾಗೆ ಹೇಳ್ತಾಳೆ ರೋಹಿಣಿ. ಅದಕ್ಕೆ ಪೂಜೆ ಹೇಳ್ತಾಳೆ, ಅಲ್ಲ ಕಣೆ, ನಿಮ್ಮನೆಯವ್ರು ನೋಡಿ ನೀನೇ ಹೊಟ್ಟೆ ಪಿಚ್ಕೊತಿದ್ಯಲ್ಲ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಹೌದು ಕಣೆ, ನಾನು ಹಾಗೇನೆ ಕಣೆ, ನಾನ್ ಚೆನ್ನಾಗಿರ್ಲಿಲ್ಲ ಬಗ್ಗೆ ಯಾರು ಚೆನ್ನಾಗಿರ್ಬಾರ್ದು, ನಾನು ಇರೋದೇ ಹಾಗೆ ಕಣೆ. ಅದಕ್ಕೆ ಪೂಜೆ ಹೇಳ್ತಾಳೆ, ಆಗ್ಲಿ ಹೋಗ್ಲಿ ಬಿಡೆ, ಈಗ ಅಟ್ಲೀಸ್ಟ್ ಆ ವಿಡಿಯೋ ಸಿಕ್ಕಿದ್ರೆ ಅಟ್ಲೀಸ್ಟ್ ಇವ್ನ್ ಕಾಟ ಆರೋ ತಪ್ಪಿರೋದಲ್ವೇನೆ ಅಂತ ಹೇಳ್ತಾಳೆ. ಹಾಗಾದ್ರೆ ಫೋನ್ ಏನಾರು ಹುಡ್ಕೋ ವ್ಯವಸ್ಥೆನ ಏನಾರು ಮಾಡಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ನಾನು ಅದಕ್ಕೊಂದು ದೊಡ್ಡ ಪ್ಲಾನ್ ಮಾಡಿದೀನಿ ಕಣೆ ಅಂತಾಳೆ. ಪೂಜೆ, ಹಂಗಾದ್ರೆ ಏನೇ ಅದು ಅಂತ ಕೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅವರಿಬ್ರು ಕುಡಿಯೋ ಹಾಲ್ಗೆ ನಿದ್ದೆ ಮಾತ್ರ ಹಾಕೊಡ್ತೇನೆ. ಅವ್ರು ಚೆನ್ನಾಗಿ ನಿದ್ದೆ ಮಾಡ್ಬೇಕಾದ್ರೆ ಅವ್ರ ಫೋನ್ ತಗೊಂಡು ನಾನು ಫೋನ್ಗೆ ನಾನು ಆ ವಿಡಿಯೋನ ಸೆಂಡ್ ಮಾಡ್ಕೊಡ್ತೀನಿ ಕಣೆ ಅಂತ ಹೇಳ್ತಾಳೆ. ಈ ಬೇಜಾರಾಗಿರೋ ಜೀವನದಲ್ಲಿ ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ಅವ್ರನ್ನ ಅಳ್ಸಾದ್ರೂ ನಾನು ಖುಷಿ ಪಡ್ತೀನಿ ಕಣೆ. ಅದಕ್ಕೆ ಪೂಜೆ ಹೇಳ್ತಾಳೆ, ನೀನ್ ಚಾಣಕ್ಯ ರಾಕ್ಷಸಿ ತರ ಕಾಣ್ತಿದ್ಯಾ ಕಣೆ ನನ್ಗೆ. ಅದಕ್ಕೆ ಮೀನಾ ಹೇಳ್ತಾಳೆ, 3 ದಿವಸದ ಬದುಕು, ನಿನ್ಗೆ ಹೆಂಗ್ ಇಷ್ಟ ಬರುತ್ತೋ ಹಂಗ್ ಬದುಕು ಅಂತ ಹೇಳ್ಕೊಟ್ಟಿದ್ದಾರೆ ಕಣೆ ದೊಡ್ಡೋರು ಅಂತ. ಕಟ್ ಮಾಡಿದ್ರೆ ಇಲ್ಲಿ ಮೀನಾ ಹಾಲ್ನ ಕಾಯಿಸ್ತಾ ಇರ್ತಾರೆ. ರೋಹಿಣಿ ಸೈಲೆಂಟ್ ಆಗಿ ಬಂದು ನಿದ್ದೆ ಮಾತ್ರ ಪೌಡ್ರ್ ತಗೊಂಡ್ ಬಂದು ಬಾಕ್ಲ ಹತ್ರ ನಿಂತ್ಕೊಂಡು ಕಾಯ್ತಿರ್ತಾಳೆ. ಮೀನಾ ಹಾಲ್ನ ಕಾಯಿಸಿ ಇಟ್ಟಿರ್ತಾಳೆ. ನನ್ನ ಯಜಮಾನ್ರಿಗೆ ಸ್ವಲ್ಪ ಬಿಸಿ ಬಿಸಿ ಹಾಲು ಕುಡ್ಸ್ ಮಲ್ಕೋತಾರೆ ಅಂತ ಹೇಳ್ಕೊಂಡು ಕಾಯ್ತಿರ್ತಾಳೆ. ಆದ್ರೆ ಇಲ್ಲಿಗೆ ಮೀನಾ ಏನ್ ಮಾಡಿ ಬರೋದು, ಮೀನನ್ ಹೇಗ್ ಕಳ್ಸೋದು ಅಂತ ಯೋಚನೆ ಮಾಡ್ತಾ ರೋಹಿಣಿ ಒಳಗ್ ಬಂದಿ, ರೋಹಿಣಿ ಅವ್ರೆ ಬಟ್ಟೆ ಒಣಗಾಕಿದ್ದೀರೇನೋ, ಮಳೆ ಬರಂಗಾಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಇಲ್ವಲ್ಲ, ಎಲ್ಲ ಸಂಜೆನೆ ಬಟ್ಟೆ ತಂದ್ಬಿಟ್ಟಿದೀನಿ ಅಂತ. ಅತ್ತೆದೊಂದು ಸೀರೆ ಇದ್ದಂಗಿತ್ತು, ಅತ್ತೆಗೆ ನಾ ಗೊತ್ತಾದ್ರೆ ಅಷ್ಟೇ ನಿಮ್ನ ಬೈದ್ ಬಿಡ್ತಾರೆ, ನೀವು ಹೋಗ್ ತಂದಿದ್ರೆ ಚೆನ್ನಾಗಿರೋದು ಅಲ್ವಾ ಅಂತ. ಅದಕ್ಕೆ ಮೀನಾ, ಹೌದು, ಆಗ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ, ಒಂಚೂರು ಹಾಲು ನೋಡ್ತೀರಿ ಅಂತ. ಆಯ್ತು ಹೋಗ್ ಬನ್ನಿ ಅಂತ ಹೇಳ್ತಾಳೆ. ಜೋಬಲ್ಲಿ ಇರೋದು ನಿದ್ದೆ ಮಾತ್ರೆ ಪೌಡ್ರ್ ತಗೊಂಡು ಹಾಲೊಳಕ್ ಹಾಕಿ ಮಿಕ್ಸ್ ಮಾಡ್ತಿರ್ತಾಳೆ. ಅಷ್ಟೊತ್ತಲ್ಲಿ ಮೀನಾ ಬಂದ್ಬಿಡ್ತಾಳೆ. ಮೀನಾ ಕೇಳ್ತಾಳೆ, ನೀವು ಮಾಡ್ತಾ ಇರೋದು ಸರಿನಾ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ರೋಹಿಣಿ ಒಂದ್ ನಿಮಿಷ ಶಾಕ್ ಆಗಿ ಹಿಂದೆ ತಿರುಗಿ ನೋಡ್ತಾಳೆ. ಏನಾಯ್ತು ಮೀನವ್ರೆ, ಅದೇನು ಅಂದ್ರೆ ಅದೇನ್ ಮಾಡ್ದೆ ಅಂದ್ರೆ ಅಂತ ಹೇಳ್ತಿರ್ತಾಳೆ. ಅಲ್ಲಿ ಯಾವ ಬಟ್ಟೆನೂ ಇಲ್ಲ, ಸುಮ್ನೆ ನನ್ನನ್ನು ಕಳ್ಸಿದ್ರಲ್ಲ, ಸರಿನಾ ನಿಮ್ಗೆ ಅಂತ ಕೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಇಲ್ಲ, ಅಲ್ಲಿ ಬಟ್ಟೆ ಇದ್ರೆ ಅಕಸ್ಮಾತ್ ಇದ್ರೆ ಮತ್ತೆ ಬೈದ್ ಬಿಡ್ತಾರೆ, ನಿಮ್ಗೆ ಬೈಯೋದಲ್ವಾ, ಅದಕ್ಕೆ ಹೇಳ್ದೆ ಅಂತ ಹೇಳ್ತಾಳೆ. ಹೌದಾ, ಹೋಗ್ಲಿ ಬಿಡಿ, ನೀವ್ ಹಾಲು ಕುಡಿತೀರಾ, ನಿಮ್ಗೆ ಹಾಲು ಕೊಡ್ಲಾ ಅಂತ. ಇಲ್ಲ ಬೇಡ ನನ್ಗೆ. ಸರಿ ಬಿಡಿ, ನಾನು ಹಾಲು ನೋಡ್ಕೊತೀನಿ, ನೀವು ಹೋಗಿ ಮಲಿಕೊಳ್ಳಿ ಅಂತ. ಆಯ್ತು ಮೀನವ್ರೆ, ನಂಗೆ ತುಂಬಾ ನಿದ್ದೆ ಬರ್ತಿದೆ ಅಂತ ಹೇಳಿ ಗುಡ್ ನೈಟ್ ಹೇಳಿ ಹೊರಟ್ಬಿಡ್ತಾರೆ. ಕಟ್ ಮಾಡಿದ್ರೆ ಮೀನಾ ಹಾಲು ತಗೊಂಡು ಸೂರ್ಯನ ಹತ್ರ ಬರ್ತಾರೆ. ಸೂರ್ಯ ಕೇಳ್ತಾನೆ, ಇದೇನು ಒಂದಿನ ಚಂದ 2 ದಿನ ಜನ, ಡೈಲಿ ನೀನು ಹಾಲು ಕೊಡ್ತೀಯಲ್ಲ ಯಾಕೆ ಅಂತ. ನೀವು ಕಾರು ಎಸಿ ಕಾರ್ ಓಡಿಸ್ತಾ ಇರ್ತೀರಾ, ಹಾಗಾಗಿ ಬಾಡಿ ತಂಪಾಗಿರ್ಲಿ, ಕೋಲ್ಡ್ ಅಲ್ಲೇ ಇರ್ತೀರಾ, ಹಾಗಾಗಿ ಇದು ಸ್ವಲ್ಪ ನಿಮ್ಗೆ ಚೆನ್ನಾಗಿ ನಿದ್ದೆ ಕೊಡ್ಲಿ ಅಂತ ಹೇಳಕ್ ಹಾಲು ತಗೊಂಡ್ ಬಂದು ಕೊಡ್ತೀನಿ ಅಂತ. ಸೂರ್ಯ ಹೇಳ್ತಾನೆ, ತಗೋದ್ನ ತಗೋಬೇಕಪ್ಪ ಅಂತ. ಅದಕ್ಕೆ ಮೀನಾ ಹೇಳ್ತಾರೆ, ಸೌಟಲ್ಲಿ ತಗೋತೀರಾ ಇಲ್ಲ ಮುಗ್ಸೋ ಕೈಯಲ್ಲಿ ತಗೋತೀರಾ ಇಲ್ಲ ಕೈಯಲ್ಲೇ ತಗೋತೀರಾ ಅಂತ. ಅದೆಲ್ಲ ಯಾರೋ ತಗೋತಾರೆ ಅಂತ ಹೇಳ್ತಾನೆ ಸೂರ್ಯ. ಅದಕ್ಕೆ ಇನ್ನೇನು ಇಷ್ಟ ದಿನ ಚೆನ್ನಾಗೇ ಇದ್ರಿ, ಈಗ ಬಾಲ ಬಿಚ್ಚುತ್ತಾ ಇದ್ದೀರಾ, ಬಾಲದಲ್ಲೇ ಹೊಡಿತೀನಿ ನೆನ್ಪಿರ್ಲಿ ಅಂತ ಬೈತಾಳೆ. ಅಲ್ಲ ಕಣಮ್ಮ, 3 ದಿವಸಕ್ಕೊಂದ್ಸತಿ ಬೇಡ, ವಾರಕ್ಕೊಂದ್ಸತಿ ಬೇಡ, ಹಂಗಾರೆ ತಿಂಗ್ಳಿಗೊಂದ್ಸತಿ ಬೇಡವೇ ಬೇಡ. ನೀನ್ ಅಂದಲ್ಲಮ್ಮ ಅದೇನೋ ಸೌಟು ಕೈ ಅಂತ, ಅದೆಲ್ಲ ಬೇಡಮ್ಮ, ಒನ್ಕೆ ಉಳ್ಕಂಡೆ ಇಂದ ತಲೆ ಮೇಲೆ ಹಾಕ್ಬಿಡಮ್ಮ, ನಾನು ಒಂದೇ ಸತಿ ಹೊಟ್ಟೋಗ್ತೇನೆ ಅಂತ. ಯಾಕೆ, ಅದೆಲ್ದೆ ಇರಕ್ ಆಗಲ್ವಾ?
ಅಲ್ವೇ ತಿಂಗ್ಳಿಗೊಂದ್ಸತಿ 2 ತಿಂಗ್ಳಿಗೊಂದ್ಸತಿ ಆದ್ರೂ ತಗೊಳ್ಳಿಲ್ಲ ಅಂದ್ರೆ ಆ ಬದುಕು ಬದುಕೇನೆ ಅಂತ ಹಿಂಗ್ ಹೇಳ್ಬೇಕಾದ್ರೆ ಪಾಪ ರೋಹಿಣಿ ಬಾಕ್ಲಿಂದ ಹಿಡ್ಕೊಂಡು ಇವ್ರು ಹಾಲು ಕುಡಿದ್ರೋ ಇಲ್ವೋ ಅಂತ ಅಬ್ಸರ್ವ್ ಮಾಡ್ತಾನೆ ಇರ್ತಾಳೆ. ಆದ್ರೂ ಅವಳಿಗೆ ಆ ಟೆನ್ಷನ್ ತಡ್ಕೊಳಕ್ಕೆ ಆಗ್ತಾ ಇರಲ್ಲ. ಟೆನ್ಷನ್ ಅಲ್ಲೇ ಒದ್ದಾಡ್ತಿರ್ತಾಳೆ. ಮುಂದಕ್ಕೆಲ್ಲ ನೋಡೋಣ ಈಗ ಫಸ್ಟು ನೀವು ಕುಡೀರಿ ಅಂತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ವಿಷಯ ಏನ್ ಗೊತ್ತಾ ಮೀನಾ, ಅವ ಮನುಷ್ಯ ಅವ್ನ ಖುಷಿಗೆ ಅವ್ನು ಬದುಕಬೇಕು ಅಂದ. ಅದಕ್ಕೆ ಮೀನಾ ಕೇಳ್ತಾಳೆ, ಕುಡಿಯೋದು ಅವ್ನ ಖುಷಿನಾ? ಏ ಹೆಂಡ ಹೆಣ್ಣು ಎರಡು ಒಂದೇ ಕಣೆ. ಒಂದು ಒಳಗಡೆಯಿಂದ ಕೇಕ್ ಕೊಟ್ರೆ ಒಂದು ಹೊರಗಡೆಯಿಂದ ಕೇಕ್ ಕೊಡುತ್ತೆ ಕಣೆ. ಈ ಹೆಂಗಸ್ರೆ ಹಿಂಗೆ. ಸುಮ್ನೆ ಚಿನ್ನ ಗಿನ್ನ ಅಂತೆಲ್ಲ ಖುಷಿ ಪಡ್ತೀರಾ ನೀವು? ಇರ್ಲಿ ಫಸ್ಟ್ ಹಾಲು ಕುಡಿದ್ಬಿಡ್ರಿ ತಣ್ಣಗಾಗತ್ತೆ ಅಂತ. ಹೌದಾ ಅಂತ ಕುಡಿಯಕ್ ಹೋಗ್ತಾನೆ. ಆಮೇಲೆ ಬೇಡ ನಾನು ಹಾಲು ಕುಡಿದ್ಮೇಲೆ ನೀನೇನ್ ಹೇಳೋದು, ನಾನು ಹಾಲು ಆಮೇಲೆ ಕೊಡ್ತೀನಿ ಫಸ್ಟ್ ಹೇಳ್ಬಿಡು. ಚಿನ್ನ ಆಪತ್ಕಾಲಕ್ಕಾಗತ್ತೆ, ಆದ್ರೆ ಕುಡಿದು ಎಂಡ ಆಪತ್ತನ್ನ ತಂದು ಒಡ್ಡುತ್ತೆ ರೀ. ಆದ್ರೆ ಎಂಡ ಮನಸ್ಸಿಗೆ ಒಳ್ಳೇದು, ಆದ್ರೆ ದೇಹಕ್ಕೆ ಕೆಟ್ಟದು ಅಂತ ಹೇಳ್ತಾಳೆ ಮೀನಾ. ಅದಕ್ಕೆ ಸೂರ್ಯ ಅದು ನಮ್ಗ್ ನೆಮ್ಮದಿ ಕೊಡುತ್ತೆ. ಅದಕ್ಕೆ ಮೀನಾ ಹೇಳ್ತಾನೆ, ನಿಮ್ಮನ್ನ ನಮ್ದವ್ರ ನೆಮ್ಮದಿ ಹಾಳು ಮಾಡುತ್ತದು. ಸೂರ್ಯ ಆಯಾಸನ ನೀಗಿಸಿ ನಿದ್ದೆ ಕೊಡುತ್ತೆ. ಅದಕ್ಕೆ ಮೀನಾ ಹೇಳ್ತಾಳೆ, ನಿಮ್ಮ ಆಯಾಸನ್ನೇ ನೀಗಿಸಿ ನೆಮ್ಮದಿಯಾಗಿ ನಿದ್ದೆ ಮಾಡಿಸ್ಬಿಡುತ್ತದು. ಅದಕ್ಕೆ ಸೂರ್ಯ ನಮ್ ನಾವ್ ದೇಶನ ಉದ್ಧಾರ ಮಾಡೋರು. ಅದಕ್ಕೆ ಮೀನಾ ಹೇಳ್ತಾಳೆ, ನಿಮ್ ದೇಹನೇ ಹಾಳು ಮಾಡ್ಕೊಂಡು ದೇಶನ ಹೆಂಗ್ ಉದ್ಧಾರ ಮಾಡ್ತೀರಾ ನೀವು? ಕಿಡ್ನಿನೋ ಲಿವರ್ನ ದಾನ ಮಾಡಿ, ಅದು ದೇಶ ಉದ್ಧಾರ ಮಾಡೋದು. ಹಾಳು ಮಾಡ್ಕೊಂಡ್ರೆ ನಿಮಗೂ ಉಪಯೋಗ ಇಲ್ಲ, ಈ ದೇಶಕ್ಕೂ ಉಪಯೋಗ ಇಲ್ಲ. ಸಾಕು ರೀ ಫಸ್ಟ್ ಹಾಲು ಕುಡೀರಿ ತಣ್ಣಗಾಗತ್ತೆ ಅಂತ. ಸೂರ್ಯ ಹೌದಲ್ವಾ ಅಂತ ಎತ್ಕೊಂಡ್ ಕುಡಿಯಕ್ ಹೋತ. ಅದೇನಲ್ಲ ಅಂದಿದ್ಕೆ ಮೀನಾ ರೇಗ್ಬಿಡ್ತಾ, ಫಸ್ಟ್ ಹಾಲು ಕುಡೀರಿ ಅಂತ. ಅವ್ರಿಬ್ರು ಹಾಲು ಕುಡಿದ್ಬಿಟ್ಟು ಸೂರ್ಯ ಬಂದು ಮೀನನ್ ತೊಡೆ ಮೇಲೆ ಮಲ್ಕೋತಾನೆ. ಒಂದ್ ಹಾಡು ಹೇಳಮ್ಮ ಅಂತ. ಮೀನಾ ಒಂದ್ ಹಾಡು ಹೇಳಿ ಮಲಗಿಸ್ತಾಳೆ. 1-2 ನಿಮಿಷ ಆದ್ಮೇಲೆ ಸೂರ್ಯ ಮಲಗ್ಬಿಡ್ತಾನೆ. ಸೂರ್ಯನ ಮತ್ತೆ ಎತ್ತಿ ಹಾಸಿಗೆ ಮೇಲೆ ಮಲಗಿಸಿ ಅವಳ ಪಕ್ಕ ಮಲ್ಕೋತಾಳೆ. ಅವಾಗ ರೋಹಿಣಿ ಕಳ್ಳೆಜ್ಜೆ ಹಾಕೊಂಡು ಸೂರ್ಯನ ಹತ್ರ ಮತ್ತೆ ಮೀನನ ಹತ್ರ ಬರ್ತಾ ಇರ್ತಾರೆ. ಆದ್ರೆ ಸಕ್ರೆ ಅದೇ ಟೈಮ್ಗೆ ಬಂದು ಇವಳ್ಯಾಕೆ ಹೆಂಗ್ ಹೋಗ್ತಿದ್ದಾಳೆ ಅಂತ ಹೇಳಿ ಹಿಂದಗಡೆಯಿಂದ ರೋಹಿಣಿ ಇದ್ದಾಳೆ. ಆದ್ರೆ ಅಷ್ಟೊತ್ತಲ್ಲಿ ರೋಹಿಣಿ ಹೆದ್ರುಕೊಂಡ್ ಜೀವ ಎಲ್ಲ ನಡ್ಗೋಗುತ್ತೆ ಅವಳಿಗೆ. ಅಂತ ಹಿಂದೆ ನೋಡಿದ್ರೆ ಸಕ್ರೆ ನಿಂತಿರ್ತಾಳೆ. ಯಾಕಮ್ಮ ನೀನ್ ಇಷ್ಟೊತ್ತಲ್ಲಿ ಮಲಗಿಲ್ವಾ, ಯಾಕೆ ನೀನ್ ಇದ್ದು ಓಡಾಡ್ತಾ ಇದೀಯ, ಯಾಕೆ ಅಲ್ಲಿ ಹೋಗ್ತಾ ಇದೀಯ ಅಂತ. ಅದಕ್ಕೆ ರೋಹಿಣಿ ಎದ್ರುಕೊಂಡ್ ಹೇಳ್ತಾಳೆ, ಅತ್ತೆ ಯಾಕೋ ನಂಗೆ ಊಟ ಮಾಡಿದ್ದು ಡೈಜೆಷನ್ ಆದಂಗ ಆಗಿಲ್ಲ, ಅದಕ್ಕೆ ಒಂಚೂರು ಟೀ ಮಾಡ್ಕೊಳ್ಳೋಣ ಅಂತ ಅಡ್ಗೆ ಮನೆಗೆ ಹೋಗಿದ್ದೆ. ಅಲ್ಲಿ ಎಲ್ಲಿ ಹುಡುಕಿದ್ರು ಟೀ ಪುಡಿ ಸಿಗ್ಲಿಲ್ಲ, ಅದಕ್ಕೆ ಮೀನವ್ರು ಕೇಳೋಣ ಅಂತ ಓದ್ತಾ ಇದೆ ಅಂತ. ಅದಕ್ಕೆ ಸಕ್ರೆ ಹೇಳ್ತಾಳೆ, ನಂಗೆ ಒಂದು ಟೀ ಪುಡಿ ಎಲ್ಲಿದೆ ಅಂತ ಗೊತ್ತು ಕಣಮ್ಮ, ಆದ್ರೆ ನನಗೆ ಮಾಡ್ಕೊಡಕ್ ಮನ್ಸೇ ಸರಿ ಇಲ್ಲ ಅಂತ. ಯಾಕತ್ತೆ ಅಂತ ಕೇಳ್ತಾಳೆ ರೋಹಿಣಿ. ಅದಕ್ಕೆ ಸಕ್ರೆ ಹೇಳ್ತಾಳೆ, ಯಾಕೋ ಅಮ್ಮ ಇವರಿಬ್ರು ನಾನು ನೋಡಿ ಯಾಕೆ ನಕ್ಕಿದ್ರು ಅಂತಾನೆ ಗೊತ್ತಾಗಿಲ್ಲ ಕಣಮ್ಮ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅತ್ತೆ ಒಂದ್ ಕೆಲಸ ಮಾಡ್ತೀನಿ, ಎಬ್ರಿಸ್ ಕೇಳಿ ಬಿಡ್ತೀನಿ ಸುಮ್ನಿರಿ ಅಂತ. ಅದಕ್ಕೆ ಸಕ್ರೆ ಬೇಡ ಬೇಡ ಬಿಡಮ್ಮ, ಹೆಂಗ್ ಮಲ್ಗೋ ನೋಡು, ರಾಜಾರಾಣಿ ತರ ಮಲಗೋರೆ, ನಾವೀಗೇನಿಗೆ ಕೇಳೋದ್ ಬೇಡ ಬಿಡು ಅಂತ. ಸರಿ ನೀನ್ ಹೋಗಿ ಮಲಿಕೊಳ್ಳಿ ಅತ್ತೆ ನೀವು ಅಂತ, ನೀವು ಮಲಿಕೋಗಿ ಅಂತ ಹೇಳ್ತಾಳೆ. ಮಲಿಕೋಬೇಕಾ ಅಂತ ಇಬ್ರು ಮಲ್ಗೋತಾರ. ಸಕ್ರೆ ಮಲ್ಗಕ್ ಹೊಟ್ಟೋಗ್ತಾಳೆ. ಆದ್ರೆ ರೋಹಿಣಿ ಮಲ್ಗೋತಾರ ರೂಮ್ ಹತ್ರ ಬಂದು ವಾಪಸ್ ಮತ್ತೆ ಬರ್ತಾ ಇರ್ತಾಳೆ. ಹಿಂದೆ ಬಂದು ಇನ್ನೇನು ಅವ್ರ ಹತ್ರ ಫೋನ್ ಎತ್ಕೋಬೇಕು ಅನ್ನೋಷ್ಟರಲ್ಲಿ ಮನೋಜ ಬರ್ತಾನೆ. ಮನೋಜ ರೋಹಿಣಿ ಭುಜದ ಮೇಲೆ ಕೈ ಇಡ್ತಾನೆ. ಹಾಗಾದ್ರೆ ರೋಹಿಣಿ ಫೋನ್ ತಗೋತಾಳ? ನಾಳೆ ಏನಾಗುತ್ತೆ? ಹಾಗಾದ್ರೆ ನಾಳೆ ಭೀಮಾ ಬಂದು ಮನೋಜನ ಅಂಗಡಿನ ಖಾಲಿ ಮಾಡಿ ಹೋಗ್ತಾನ? ನಾಳಿನ ಎಪಿಸೋಡ್ ಅಲ್ಲಿ ನೋಡೋಣ. ನಿಮ್ಗೆ ಈ ಎಪಿಸೋಡ್ ಇಷ್ಟ ಆದ್ರೆ ಕಮೆಂಟ್ಸ್ ಮಾಡಿ, ಶಾರ್ಟ್ ಆಗಿ ಹೇಳಿ, ಇಲ್ಲಾಂದ್ರೆ ಲಾಂಗ್ ಆಗಿ ಹೇಳಿ ಅಂತ. ನಾನು ಅರ್ಧ ಗಂಟೆ ಸೀರಿಯಲ್ನ ನಾನು 10 ನಿಮಿಷದಲ್ಲಿ ಶಾರ್ಟ್ ಆಗಿ ಹೇಳಿದೆ. ನಿಮಗೆ ಶಾರ್ಟ್ ಆಗಿ ಹೇಳಿ ಅಂತ ಮೆಸೇಜ್ ಮಾಡಂಗಿದ್ರೆ ಮೆಸೇಜ್ ಬಾಕಿ, ಇಲ್ಲ ಲಾಂಗ್ ಆಗಿ ಹೇಳಿ, ಪ್ರತಿಯೊಂದು ಪಿನ್ ಟು ಪಿನ್ ಲಾಗ್ ಅಂತ ಮೆಸೇಜ್ ಮಾಡಿ. ಜೈ ಶ್ರೀರಾಮ್.